ರಾಯಚೂರಿನಲ್ಲಿ ಸದ್ದು ಮಾಡ್ತಾ ಇದೆ ಫೋನ್ ಟ್ಯಾಪಿಂಗ್. ಬಿಜೆಪಿ ಶಾಸಕ ಶಿವರಾಜ್ ಪಾಟೀಲ್ ಬಗ್ಗೆ ರಾಯಚೂರು ಎಸ್ಪಿ ಮುಂದೆ ಶಿವರಾಜ್ ಪಾಟೀಲ್ ಅಳಲನ್ನ ತೋಡ್ಕೊಂಡಿದ್ದಾರೆ. ರಾಯಚೂರಿನಲ್ಲಿ ಫೋನ್ ಟ್ಯಾಪಿಂಗ್ ಅನ್ನೋದು ಈಗ ಸದ್ದು ಮಾಡ್ತಾ ಇದೆ. ಬಿಜೆಪಿ ಶಾಸಕ ಶಿವರಾಜ್ ಪಾಟೀಲ್ನ ಬಗ್ಗೆ ಗೂಢಚರ್ಯೆ ನಡೆದ ರಾಯಚೂರು ಎಸ್ಪಿ ಮುಂದೆ ಶಿವರಾಜ್ ಪಾಟೀಲ್ ತಮ್ಮ ಅಳಲನ್ನ ತೋಡ್ಕೊಂಡಿದ್ದಾರೆ. ಸ್ಟೇಷನ್ಗೆ ಹೋಗಿ ಲೊಕೇಶನ್ ತೆಗೆಸ್ತಾರೆ ಅಂತ ಹೇಳಿದ್ದಾರೆ ಶಾಸಕ. ತಿಂಗಳಲ್ಲಿ 70 ಬಾರಿ ಲೊಕೇಶನ್ ತೆಗೆಸ್ತಾರೆ ಅಂತ ಆರೋಪಿಸಿದ್ದಾರೆ. ಪೊಲೀಸ್ ಸ್ಟೇಷನ್ಗೆ ಹೋಗಿ ಲೊಕೇಶನ್ ತೆಗೆಸ್ತಾರೆ. ಇಂಥ ಜನ ರಾಯಚೂರಲ್ಲಿದ್ದಾರೆ ಅಂತ ಶಾಸಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನನ್ನ ಲೊಕೇಶನ್ ತಿಂಗಳಲ್ಲಿ 70 ಸರಿ ತೆಗಿಸ್ತಾರ. ನನ್ನ ಲೊಕೇಶನ್ ಪೊಲೀಸ್ ಸ್ಟೇಷನ್ ನಿಂದ ತೆಗಿಸ್ತಾರ. ನಿಮ್ಗೆ ಇನ್ನು ಏನ್ ಗೊತ್ತು ಸರ್? ಪೊಲೀಸ್ ಸ್ಟೇಷನ್ಗಳ ಬಗ್ಗೆ ನಂದು ಲೊಕೇಶನ್ ತೆಗಿಸ್ತಾರೆ, 70 ಸರಿ ತೆಗಿಸ್ತಾರ. ಗುಂಡೆಗೆ ಇಟ್ಕೊಳ್ರಿ ಅಂತ ಹೇಳಿದೆ ನಾನು. ಲೊಕೇಶನ್ ಏನ್ ಮಾಡ್ತೀರಿ? ಇಂಥ ಚಿಲ್ಲರ್ ಸುಳ ಮಕ್ಕಳ ರಾಯಚೂರಾಗ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಜಗನ್ನಾಥ್ ಪೂಜಾರ್ ಸಂಪರ್ಕದಲ್ಲಿದ್ದಾರೆ. ಜಗನ್ನಾಥ್ ಪೂಜಾರ್, ಬಿಜೆಪಿ ಶಾಸಕ ಶಿವರಾಜ್ ಪಾಟೀಲ್ ಅವರು ಮಾಡ್ತಾ ಇರುವಂತ ಆರೋಪ ಇದು. ಸ್ಟೇಷನ್ಗೆ ಹೋಗಿ ಲೊಕೇಶನ್ ತೆಗೆಸ್ತಾರೆ, 70 ಬಾರಿ ಲೊಕೇಶನ್ ತೆಗೆಸಿದ್ದಾರೆ ತಿಂಗಳಲ್ಲಿ ಅಂತ. ಸೊ ಯಾರ ಮೇಲೆ ಆರೋಪ ಮಾಡ್ತಿದ್ದಾರೆ, ಏನಾಯ್ತಂತೆ? ಶ್ವೇತಾ, ರಾಯಚೂರು ಎಸ್ಪಿ ಕಚೇರಿಗೆ ಮೊನ್ನೆ ನಡೆದಂತ ಒಂದು ಯುವಕನ ಪೊಲೀಸರು ಹಲ್ಲೆ ಮಾಡಿದ್ದಾರೆ ಅನ್ನುವಂತ ಆರೋಪ ಹಿನ್ನೆಲೆಯಲ್ಲಿ ಒಂದು ಪ್ರತಿಭಟನೆ ನಡೆದಿತ್ತು. ಆ ಪ್ರತಿಭಟನೆಯಲ್ಲಿ ಭಾಗವಹಿಸಿದಂತ ಡಾಕ್ಟರ್ ಶಿವರಾಜ್ ಪಾಟೀಲ್ ರಾಯಚೂರು ನಗರದ ಬಿಜೆಪಿ ಶಾಸಕರು ಎಸ್ಪಿ ಅವ್ರನ್ನ ಭೇಟಿ ಮಾಡ್ತಾರೆ. ಎಸ್ಪಿ ಆದಂತ ಎಂ ಪುಟ್ಮಾದೇವ್ರನ್ನ ಭೇಟಿ ಮಾಡಿ ರಾಯಚೂರಿನಲ್ಲಿ ಪೊಲೀಸರು ಕಾರ್ಯವೈಖರಿ ಬಗ್ಗೆ ಮಾತನಾಡುವ ವೇಳೆಯಲ್ಲಿ ನನ್ನನ್ನ ಪೊಲೀಸರು ಗೂಢಚಾರದ ರೀತಿಯಲ್ಲಿ ನಾನು ಎಲ್ಲಿ ಹೋಗ್ತೀನಿ, ಯಾವಾಗ ಯಾರಿಗೆ ಭೇಟಿ ಆಗ್ತೀನಿ, ಯಾವ ಕಡೆ ಹೋಗ್ತಾ ಇದ್ದೀನಿ ಅನ್ನುವಂತ ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ. ಮತ್ತೆ ನಾನು ಓಡಾಟ ಮಾಡಿದಂತ ಪ್ರತಿಯೊಂದು ಸ್ಥಳದ ಕೂಡ ಲೊಕೇಶನ್ ಅನ್ನ ತೆಗೆಸ್ತಾರೆ. ಅದು ಬಹುತೇಕ ನನ್ನನ್ನ ಫಾಲೋ ಮಾಡ್ತಾ ಇದ್ದಾರೆ, ಯಾರೋ ಹೇಳಿದ್ರು ಅನ್ನೋ ಕಾರಣಕ್ಕಾಗಿ ಫಾಲೋ ಮಾಡ್ತಾ ಇದ್ದಾರೆ. ಸೊ ಇದ್ರ ಹಿಂದೆ ಕಾಣದ ಕೈಗಳಿದಾವೆ. ಪೊಲೀಸರು ನಮ್ಮ ಮಾತುಗಳನ್ನ ಕೇಳ್ತಾ ಇಲ್ಲ, ಪೊಲೀಸರು ಬೇರೆ ನಾಯಕರ ಮಾತುಗಳನ್ನ ಕೇಳ್ತಾ ಇದ್ದಾರೆ ಅನ್ನುವಂತ ಒಂದು ಗಂಭೀರ ಆರೋಪವನ್ನ ರಾಜ್ಯ ಸರ್ಕಾರದ ಜನಪ್ರತಿನಿಧಿಗಳ ಮೇಲೆ ಮಾಡಿದ್ದಾರೆ. ಶ್ವೇತಾ, ಓಕೆ, ಥ್ಯಾಂಕ್ ಯು ಜಗನ್ನಾಥ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.